ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಗೌರಿ ಕಲ್ಯಾಣವನ್ನು ದಿನ ನೋಡಲು ಇಷ್ಟಪಡುವುದಾದರೆ ಈ ಕೂಡಲೇ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೌರಿ ಇವತ್ತು ಏನಪ್ಪ ಮಾಡೋದು, ಇವತ್ತು ಎಲ್ಲ ಕಾರ್ಯನ ನಾನೇ ಮಾಡಬೇಕಲ್ಲ ಅನ್ಕೊ ಯೋಚನೆ ಮಾಡ್ತಾ ಕೂರ್ತಿರ್ತಾಳೆ. ಈ ಕಡೆಗೆ ವೇಟರ್ಸ್ ಅಂದ್ಕೊಂಡು ಈ ಕಡೆಗೆ ಮೋನಿಕಾನ ಕಿಡ್ನಾಪ್ ಮಾಡೋಕ್ಕೆ ಬಂದಿರ್ತಾರೆ. ಆವಾಗ ವಿವೇಕ್ ಕೈಲಿ ಹಾಕ್ಕೊತಾರೆ. ನೀವು ಯಾರು ಬಂದಿರೋದು ಅಂತ ಕೇಳ್ತಾರೆ. ಅದಕ್ಕೆ ನಾವು ಅನಿಕೇತ್ ಅವ್ರು ಕಳಿಸಿರೋದು ಅಂತ ಹೇಳ್ತಾರೆ. ಏನೋ ಅನಿಕೇತ್ ಅವ್ರು ಕಳಿಸಿದಾರ ಅಂತ ಗಾಬರಿಗೆ ಹೋಗ್ತಾರೆ. ಏನೋ ಮಾತಾಡ್ತಿದ್ಯಾ, ಮದುವೆ ಗಂಡು ಯಾರು ಅಂತ ಕೇಳಲಿಲ್ಲ, ಅವರು ಯಾರು ಕಳಿಸಿದ್ದು ಅಂತ ಕೇಳ್ತಿರೋದು, ಅಷ್ಟು ಅರ್ಥ ಆಯ್ತಿಲ್ವೇನೋ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹೌದು ಸರ್, ನಾವು ವೇಟರ್ಸ್ ಅಂತ, ನಾವು ಕ್ಯಾಂಟ್ರಿಂಗ್ ಅವ್ರು ಬಂದಿದ್ದೀವಿ. ಈ ಮದುವೆ ಏರ್ಪೇಟೆಲ್ಲೂ ಕೂಡ ಈ ಕಾರ್ತಿಕ್ ಅವರು ನಮಗೆ ವಹಿಸಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಇವನು ಮದುವೆ ಗಂಡು ಯಾರು ಅಂತ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದಾನೆ. ಕಂಗ್ರ್ಯಾಚುಲೇಷನ್ಸ್ ಸರ್ ಅಂತ ಕಂಗ್ರ್ಯಾಚುಲೇಷನ್ಸ್ ಮಾಡ್ತಾರೆ. ಈ ಸಿ.ಕೆ. ರಾಜ್ ಅಂದರೆ ಕಿಡ್ನಾಪ್ ಮಾಡೋಕ್ಕೆ ಬಂದಿರೋ ಲೀಡರ್. ಆವಾಗ ಕಂಗ್ರ್ಯಾಚುಲೇಷನ್ ನನಗೆ ಕೇಳ್ತಿದ್ದೀರಾ ಅಂತ ವಿವೇಕ್ ಕೇಳ್ತಾರೆ. ಅದಕ್ಕೆ ಸರ್, ವಿವೇಕ್ ಅಂತ ನನ್ನ ಹೆಸರು, ಅನಿಕೇತ್ ಅಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ಹೋಗಿ ಅಂತ ಬೈದ್ಬಿಟ್ಟು ಕಳಿಸ್ಕೊಡ್ತಾರೆ. ಅದಾದಮೇಲೆ ಅನಿಕೇತ್ ಫುಲ್ಲು ಗಾಬರಿಯಿಂದ ಬಂದ್ಬಿಟ್ಟು, ಯಾಕ್ರೋ ನನ್ನ ಹೆಸರು ಹೇಳ್ತಿದ್ದೀರಾ, ನಿಮ್ಗೆ ಅಷ್ಟು ಗೊತ್ತಾಗ್ತಿಲ್ವೇನ್ರೋ, ನನ್ನೇನಾರೆ ಈ ಕಿಡ್ನಾಪ್ ಮೀನಲ್ಲಿ ಇದ್ದೀನಿ ಅಂದರೆ ನನ್ನ ಸಾಯಿಸೇ ಬಿಡ್ತಾರೆ, ಆಮೇಲೆ ನಿನ್ನೂ ಬಿಡೋದಿಲ್ಲ, ನಿನ್ನೂ ಸಾಯಿಸೇ ಬಿಡ್ತಾರೆ ಈ ಮನೆಯವರು, ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ ಸರ್, ಅರ್ಥ ಆಯಿತು ಸರ್, ಇವನು ಏನೇನೋ ಹೇಳ್ಬಿಟ್ಟಿದ್ದಾನೆ, ನಾವು ಅರ್ಥ ಮಾಡ್ಕೊತೀವಿ ಬಿಡಿ ಸರ್ ಅಂತ ಹೇಳ್ತಾರೆ. ಅದಾದಮೇಲೆ ಈ ಮನೇಲಿ CCTV ಫುಟೇಜ್ ಇದೆ ಅಂತ ಹೇಳ್ತಾರೆ. ಏನು CCTV ಇದೆಯಾ, ಮೊದಲೇ ಹೇಳಿದರೆ ಸರ್, ನನ್ನ ಮುಖಕ್ಕೆ ಕ್ಯಾಪ್ ಏನಾದರೂ ಹಾಕೋ ಬರ್ತಿದ್ನಲ್ಲ, ಈಗಲೇ ಹೋಗಿ ಹಾಕೋ ಬರ್ತೀನಿ ಅಂತ ಹೇಳ್ತಾರೆ. CCTV ಫುಟೇಜ್ ಇದೆ ಅಂದರೆ CCTV ವರ್ಕ್ ಆಗದಂತೆ ನಾನು ಮಾಡಿದ್ದೀನಿ, ಅದು ನೋಡೋ ಕಣ್ಣಿಗೆ ವರ್ಕ್ ಆಗ್ತಾರಂಗೆ ಕಾಣುತ್ತೆ, ಆದರೆ ರೆಕಾರ್ಡ್ ಆಗೋಲ್ಲ, ಆ ಥರ ನಾನು ಮ್ಯಾನೇಜ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ನಾನು ಹೇಳೋ ಕೆಲಸನ ಮಾಡಬೇಕಷ್ಟೇ, ಆದರೆ ನನಗೂ ನಿಮಗೂ ಯಾವುದೇ ಕಾರಣಕ್ಕೂ ಮೀಟ್ ಆಗಂಗಿಲ್ಲ, ನಾನು ಯಾರೋ ನೀನು ಯಾರೋ ಅಷ್ಟೇ ಅಂತ. ಓಕೆ ಸರ್, ಡನ್. ಹಾಗಾದರೆ ಈ ಮೋನಿಕಾ ಎಲ್ಲಿದ್ದಾಳೆ ಅಂತ ಹೇಳ್ತೀರಾ ಸರ್ ಅಂತ. ನೋಡಿ ಅಲ್ಲೇ ಬಂದ್ಲು ಅಂತ ಹೇಳ್ತಾರೆ. ಆವಾಗ ಮೋನಿಕಾ ಅವ್ರು ಬರ್ತಾರೆ. ಮೋನಿಕಾ ಅವರು, ಅವರ ಅಪ್ಪ ಅವರಮ್ಮ ಎಲ್ಲರೂ ಕೂಡ ಬರ್ತಾರೆ. ಆವಾಗ ಗೌರಿ ಬನ್ನಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಒಳಗಡೆ ಬರ್ತಾರೆ. ಒಳಗಡೆ ಬಂದಷ್ಟಾಗೆ ಇವನು ಮಾತಾಡ್ಸೇ ಬಿಡ್ತಾನೆ ಮೋನಿಕನ್ನ. ವಾವ್, ಬ್ಯೂಟಿಫುಲ್ ಮೇಡಮ್, ನೀವು ಒಳ್ಳೆ ಬಾಲಿವುಡ್ ಹೀರೋಯಿನ್ ಥರ ಇದ್ದೀರಾ, ನೀವು ಯಾವ್ದಾರ ಫಿಲಮ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ವಲ್ಲ, ನಾನು ಈ ಮನೆ ಸೊಸೆ ಅಷ್ಟೇ, ನನ್ನ ಮದುವೆ ಹೆಣ್ಣು ಅಂತ ಹೇಳ್ತಾರೆ. ಅದಕ್ಕೆ ಚಿನ್ನು ಬೈತಾ ಹೇಳ್ತಾಳೆ, ನೀನು ಯಾವಾಗಲೂ ಹಿಂಗೆ ಅಲ್ಗಿಂಚ್ಕ ಮಾತಾಡ್ತಾರೋ, ನಿಂಗೊಂದು ಸ್ವಲ್ಪ ಬುದ್ಧಿ ಇಲ್ವಾ, ಅವ್ರು ಯಾರು ಅಂತ ಗೊತ್ತಾ, ಕೇಂಟ್ರಿಗವರು, ಅವ್ರ ಹತ್ರ ನಾನು ಬಾಲಿವುಡ್ ಹೀರೋಯಿನಲ್ಲ, ಈ ಮದುವೆ ಹೆಣ್ಣು ಅಂತ ಹೇಳ್ಕೊಂಡು ನಿಂತಿದ್ದಾಳೆ, ನಡಿ ಬಾಯಿ ಮುಚ್ಕೊಂಡು ಅಂತ ಬೈಕೊಂಡು ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡೋದ್ಮೇಲೆ ಈ ಸಿ.ಕೆ. ರಾಜ್, ವಾವ್ ಸೂಪರಾಗಿದ್ದಾಳೆ, ನಾನಂತೂ ಫಿದಾ ಆಗೋದೆ, ಈಗಲೇ ಅವಳಿಗೆ ತಾಳಿ ಕಟ್ಬಿಡ್ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಅಣ್ಣ ಅದಕ್ಕಿಂತ ಫಸ್ಟು ಕಿಡ್ನಾಪ್ ಆಗಬೇಕು ಕಣಣ್ಣ, ಅದನ್ನು ಮಾಡೋಣ ನಾವು ಅಂತ ಅವ್ರ ಕಡೆಯವ್ರು ಹೇಳ್ತಾರೆ. ಸರಿ ಆಯಿತು ಬನ್ನಿ, ಫಾಲೋ ಮೀ ಅಂದ್ಕೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೆ ಎಲ್ಲರೂ ಖುಷಿಯಿಂದ ಬರ್ತಾರೆ. ಅದಾದಮೇಲೆ ಅಜ್ಜಿನೂ ಬನ್ನಿ ಬನ್ನಿ, ಈಗ ಗೌರಿ ಮನೆ ಕಡೆಯವ್ರು ಎಲ್ಲರೂ ಕೂಡ ಬಂದರು, ಮೋನಿಕಾನು ಮತ್ತು ಮದುವೆ ಹೆಣ್ಣು ಕೂಡ ಬಂದರು, ಬನ್ನಿ ಬನ್ನಿ ಆರತಿ ಮಾಡಿ ಬನ್ನಿ, ಒಳಗಡೆ ಬರೋಕ್ಕಿಂತ ಮುಂಚೆನೇ ಕೆಟ್ಟ ದೃಷ್ಟಿ ಎಲ್ಲ ಹೊರಗಡೆನೇ ಹೊಂಟೋಗ್ಲಿ ಅಂತ ಅಜ್ಜಿ ಕೂಗ್ತಾರೆ. ಅದಕ್ಕೆ ಚಂಚಲ, ನೀನೇ ಆರತಿ ತಟ್ಟೆ ತಗೊಬಾ ಅಂತ ಹೇಳ್ತಾರೆ. ಏನು ನಾನಾ, ಯಾವುದೇ ಕಾರಣಕ್ಕೂ ನಾನು ಅವಳಿಗೆ ಆರತಿ ಮಾಡಲ್ಲ, ನನ್ನ ಕೈ ನೈತೈತೆ, ನಂಗೆ ಆಗಲ್ಲ, ಈ ಮನೇಲಿ ಸೊಸೆದಿರು ಇದ್ದಾರೆ ತಾನೆ, ಅವ್ರ ಕೈಲೇ ಮಾಡಿಸಿ ಅಂತ ಚಂಚಲ ಹೇಳ್ತಾಳೆ. ಆದರೆ ಈ ಸರಿತಾ ಬಿಡ್ತಾಳಾ, ನೋಡು ಅವತ್ತು ದಿನ ಗೌರಿ ಮದುವೆ ಮಾಡ್ಕೊಬಂದಾಗ ನಿನ್ನ ಸೊಸೆಗೆ ಆರತಿ ಮಾಡ್ಕೊಂಡು ಕರ್ಕೊಬಾ ಅಂತ ನನಗೆ ಆರ್ಡ್ರ್ ಮಾಡಿದೆ, ಅದು ಬೇರೆ ಸಂಸ್ಕೃತದ ಬಗ್ಗೆ ಬೇರೆ ಲೆಕ್ಚರ್ ಹೊಡೆದೆ, ಈಗೆಲ್ಲೋಯ್ತು ನಿನ್ನ ಸೊಸೆಗೆ ನೀನೇ ಮಾಡ್ಕೊ ಅಂತ ಹೇಳ್ತಾರೆ. ಅದಾದಮೇಲೆ ಇವಳು ಇದ್ದವಳು ಸುಮ್ಮನೆ ಇರ್ತಾಳ. ಅವಳು ಕೂಡ ಹೇಳ್ತಾಳೆ ಆಶಾನು, ಏನು ನನ್ನ ಮಗ ಬರೀ ಕವನ ಬರೆಯೋಕ್ಕೆ, ಅದಕ್ಕೆ ಬರೆಯೋಕ್ಕೆ, ಇದು ಬರೆಯೋಕ್ಕೆ ಲಾಯಕು ಅಂತ ಹೇಳ್ತಿದ್ದೆ, ನಿನ್ನ ಮಗನು ಮಾಡಿದ್ದಾನಲ್ಲ ಗನಂದಾರಿ ಕೆಲಸನ, ಅದಕ್ಕೆ ಆರತಿ ಮಾಡ್ಕೊಂಡು ನೀನೇ ಬೇಕಾದರೆ ಕರ್ಕೊ ಅಂತ ಹೇಳ್ತಾರೆ. ಸ್ಟಾಪ್ ಇಟ್, ಅವತ್ತು ದಿನ ನಾನು ಈ ಥರ ಮಾತಾಡಿದೆ ಅಂತ ನನಗೆ ಈಗ ರಿವೇಸ್ ತೊಗೊಳ್ತಿದ್ದೀರಾ ಅಂತ. ರಿವೇಸು ಇಲ್ಲ ಏನೂ ಇಲ್ಲ, ಬಂದು ಈಗ ಆರತಿ ಮಾಡ್ಕೊಂಡು ಕರ್ಕೊಂಡು ನಿನ್ನ ಸೊಸೆನ ಬೇಕಾದರೆ ಅಂತ ಹೇಳ್ತಾರೆ. ಈಗೇನು ಹೀಗೆ ಮಾತಾಡ್ತಿದ್ದೀರಾ, ಆರತಿ ಮಾಡ್ತೀರಾ ಅಂತ ಅಜ್ಜಿ ಆರ್ಡ್ರ್ ಮಾಡ್ತಾರೆ. ಸರಿ ಅಂದ್ಬಿಟ್ಟು ಚಂಚಲ ಆರತಿ ಮಾಡ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾಳೆ. ಕರ್ಕೊಬಂದಾದ್ಮೇಲೆ ಅವಳು ರೂಮ್ಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ರೂಮ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಮಾತುಕತೆ ಎಲ್ಲ ಆಡ್ಕೊಂಡು ಮನೆ ನೋಡೋಕ್ಕೆ ಹೋಗ್ತಾರೆ. ಈ ಸಿ.ಕೆ. ರಾಜ್ ಬಿಡ್ತಾನಾ, ಮೋನಿಕಾ ಒಬ್ಬಳೇ ಕೂತಿರ್ತಾಳೆ. ಆ ಮೋನಿಕಾ ಕೂತಿದ್ದಾಗ ಇವಳಿಗೆ ಜ್ಯೂಸ್ ಕೊಟ್ಟು ಹೇಗಾದರೂ ಮಾಡಿ ಮತ್ತೆ ಬರಬೇಸ್ಬೇಕು ಅದಕ್ಕೆ ಹೇಳ್ಕೊಂಡು ಜ್ಯೂಸ್ ಕೊಡೋಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ
ಅವ್ರ ಅಕ್ಕ ಮುಖ ತೊಳ್ಕೋಗಿರ್ತಾರೆ. ಕಾಂತಾಲಕ್ಷ್ಮಿ ಅವ್ರ ಅಕ್ಕ ಬಂದೇ ಬಿಡ್ತಾರೆ. ಯಾರೋ ನೀನು ಅಂತ ಕೇಳ್ತಾರೆ. ಜ್ಯೂಸ್ ಕೊಡೋಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಜ್ಯೂಸ್ ತಾನೇ ಅಲ್ಲೇ ಇಟ್ಬಿಟ್ಟು ಹೋಗು, ಒಂದು ತಂದಿದೆಯಲ್ಲ ಇನ್ನೊಂದು ತರೋಗು ಅಂತ ಹೇಳ್ತಾರೆ. ಅಯ್ಯಪ್ಪ ಹೆಂಗೋ ಬಚಾವಾದೆ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆಗೆ ಗೌರಿನೂ ಮತ್ತು ವಿವೇಕು ಕೂಡ ಮಾತಾಡ್ಕೊತಾ ಇರ್ತಾರೆ. ನಾನು ತಪ್ಪು ಮಾಡಿಲ್ಲ ಅಂತ ಎಲ್ಲರಿಗೂ ಕೂಡ ಸಾಬೀತು ಮಾಡಿದ್ದೀನಿ. ನಾನು ತಪ್ಪು ಮಾಡಿಲ್ಲ ಅಂತ ನಿನ್ನ ಬಾಯಿಂದನೇ ಅಲ್ವನ್ಸ್ ಮಾಡಬೇಕು ಅಷ್ಟೇ ಅಂತ ಹೇಳ್ಕೊಂಡು ಅವರಿಬ್ಬರು ಮಾತಾಡಿಕೊಂಡು ನಿಂತಿರ್ತಾರೆ. ಮೌನವಾಗಿ ನಿಂತ್ಕೊಂಡೇ ಬಿಡ್ತಾರೆ. ಈ ಕಡೆ ನೋಡಿದ್ರೆ ಮದರಂಗಿ ಶಾಸ್ತ್ರ ನಡೀತಾ ಇರುತ್ತೆ. ಮದರಂಗಿ ಶಾಸ್ತ್ರ ನಡೀತಾ ಇರಬೇಕಾದ್ರೆ ವಿವೇಕ್ ನೀನು ನನಗೆ ಬಿಡ್ಕೊಡು ಅಂತ ಗೌರಿ ಕೇಳ್ತಾಳೆ. ಆದರೆ ವಿವೇಕ್ ರೆಡಿ ಇರಲ್ಲ. ಅವ್ನ ಪಡ್ಕೊಂಡು ಮಾತಾಡ್ಕೊ ಕೂತಿರ್ತಾನೆ. ಈ ಅನಿಕೇತ್ನು ಕೂಡ ಮೋನಿಕಾ ಕೇಳ್ತಾಳೆ, ನೀನೇ ಗೋರಂಟಿ ಹಾಕ್ತೀಯ ನನ್ನ ಕೈಗೆ ಅಂತ. ನನಗೆ ಅವೆಲ್ಲ ಹಾಕೋಕ್ಕೆ ಬರಲ್ಲ, ಬೇಕಾದರೆ ಹಾಕೋ ಅಂತ ಕೋಪದಲ್ಲಿ ಮಾತಾಡ್ತಾರೆ. ಅದಾದಮೇಲೆ ಅಷ್ಟೊತ್ತಿಗೆ ಶ್ಯಾಮ್ ಬರ್ತಾನೆ. ಶ್ಯಾಮ್ ಬಂದಾದಮೇಲೆ ಹೇಳ್ತಾ ಇರ್ತಾನೆ, ವಾ ಇವತ್ತು ಮದರಂಗಿ ಶಾಸ್ತ್ರ ನಡೀತಿದೆ ಅಂತ ಹೇಳ್ತಾರೆ. ಏನು ಇವತ್ತು ಕವನ ಹೇಳಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ನೀವೇನು ಅಷ್ಟೊತ್ತಿಂದ ಮೆಹಂದಿ ಅಂದ್ಕೊಂಡು ನಾನು ಅಚ್ಚ ಕನ್ನಡದಲ್ಲಿ ಮದರಂಗಿ ಅಂತ ಹೇಳ್ತಿದ್ದೀನಿ, ನೀವು ಕೂಡ ಅದೇ ಥರ ಹೇಳಬೇಕು ಅಂತ ಆ ಮದರಂಗಿ ಬಗ್ಗೆ ವಿವರಣವಾಗಿ ಅದು ಏನಕ್ಕೆ ಹಾಕ್ತಾರೆ, ಅದು ಯಾವ ಕಲರ್ ಬರುತ್ತೆ, ಏನಕ್ಕೆ ಅದು ಸೂಟಬಲ್ ಅಂದ್ಕೊಂಡು ಎಲ್ಲ ವಿವರಿಸ್ತಾನೆ. ಅದಾದಮೇಲೆ ಈ ಕಡೆ ಮುಂದಿನ ಸಂಚಿಕೆಯಲ್ಲಿ ಗೌರಿ ಫುಲ್ಲು ಡ್ರಿಂಕ್ಸ್ ಕುಡಿದ್ಬಿಟ್ಟು ಹಾಯ ತಪ್ಪಿರ್ತಾಳೆ. ಅದನ್ನು ಎತ್ಕೊಂಡು ಗೌರಿನ ವಿವೇಕು ಬಂದು ರೂಮಲ್ಲಿ ಮಲಗಿಸ್ತಾ ಇರ್ತಾನೆ. ನಾನು ಯಾವಾಗಲೂ ನಿನ್ನ ಜೊತೆ ಹೀಗೆ ಇರಬೇಕು ಅನಿಸ್ತಿದೆ ಅಂತ ಹೇಳಿದ ತಕ್ಷಣ ಹಾಸಿಗೆ ಮೇಲೆ ಹಾಕ್ಬಿಡ್ತಾನೆ. ಏನು ಆಗಲೇ ಬಿಟ್ಬಿಟ್ಟ, ನಾನು ಹೇಳಿದೆ ತಾನೆ ಯಾವಾಗಲೂ ನಿನ್ನ ಜೊತೆ ಇದೇ ಥರ ಇರಬೇಕು ಅಂತ, ನೀನು ನೋಡಿದ್ರೆ ಇಲ್ಲಿಗೆ ಮುಗಿಸ್ಬಿಟ್ಟಲ್ಲ ಅಂತ ಹೇಳಿಬಿಟ್ಟು ನಾನು ನಿನ್ನ ಜೊತೆ ಮಾತಾಡ್ಬೇಕು ಅಷ್ಟೇ ಅಂತ ಫುಲ್ಲು ಮತ್ತಲ್ಲಿ ಒಳಗೆ ಸೇರಿದರೆ ಗುಂಡು ಅಂತ ಹಾಡು ಹೇಳ್ಕೊಂಡು ಈ ಕಡೆಗೆ ವಿವೇಕ್ಗೆ ಚಮಕ್ ಕೊಡ್ತಿದ್ದಾಳೆ. ವಿವೇಕ್ ಅಂತೂ ಫುಲ್ ಎದ್ರೋಗಿದ್ದಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಯಾಕಂದರೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ನ.